ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಫಲ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಪುಟ್ಟಮಲ್ಲಿಯವರು ಒಬ್ಬರೇ ಇದ್ದಾರೆ, ನನಗೋಸ್ಕರನೇ ಕಾಯ್ತಿದ್ದಾರೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಇವತ್ತು ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಹಾಯ್ ಬುಲ್ಬುಲ್. ಏನ್ ಬುಲ್ಬುಲ್ ಗುರಾಯಿಸ್ತಿದ್ಯಾ? ಮಾತಾಡಕ್ಕಿಲ್ವಾ? ಮರ್ಯಾದೆಯಿಂದ ಮಾತಾಡು, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಬುಲ್ ಬುಲ್. ಬಾರೋ ಈ ಕಡೆ, ಬಾರೋ ಈ ಕಡೆ. ಪುಟ್ಟಮಲ್ಲಿ ಅವರೇ, ನೀವೇನೇ ಹೆದರ್ಕೊಬೇಡಿ, ನಾನಿದ್ದೀನಿ. ಏಯ್, ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವೇನೋ? ಯಾಕೋ ನಿಂಗ್ ಮಾಡಕ್ ಬೇರೆ ಏನು ಕೆಲಸ ಇಲ್ವೇನಾ? ಯಾಕೋ ಮತ್ತೆ ಅಡ್ಡ ಬರ್ತಿದ್ಯಾ ನನಗೆ? ನನ್ನನ್ನೇ ಹೋಗೋ ಬಾರೋ ಅಂತ ಕರಿತ್ಯಾ? ಅಂತೀನಿ ಕಣ. ಹೋಗಲ್ಲ ಬರಲ್ಲ ಏನ ಇನ್ನು ಏನೇನಂತ ಕರಿಬೇಕು ನಿನ್ನ? ನಿನ್ನ ಏನು ಮಾಡ್ತೀನಿ ನೋಡ್ತಾರೋ. ಕಡಿದ್ರೆ ಒಂದೊತ್ತು ಊಟಕ್ಕಾಗಲ್ಲ ಅಂತ ಪರ್ಸನಾಲಿಟಿ ನಿಂದು. ನೀನು ನನ್ನ ಬುಲ್ಬುಲ್ಗೆ ಸೆಕ್ಯೂರಿಟಿನಾ? ನಿನ್ನ ಬಿಡಲ್ಲ ಕಣ. ನನ್ ಕಣ್ಣಿಗೆ ನಾನು ಕಾಣಿಸ್ಕೊಂಡ್ರೆ ಕಡ್ದಾಕ್ಬಿಡ್ತೀನಿ. ಏನೋ ಮಾಡ್ತೀಯಾ? ಲೇ, ಮಾತಲ್ ಪವರ್ ಇದೆ ಸಾಲದು ಕಣ, ಮೈಯಲ್ಲಿ ಇರ್ಬೇಕು. ನನಗೆ ಹೊಡಿತೇನಾ? ಬುಲ್ಬುಲ್ ಎದ್ರುಕೋಬೇಡ ಬುಲ್ಬುಲ್, ಮತ್ತೆ ಬಂದ್ ನಿನ್ನ ನಾನು ನೋಡ್ತೀನಿ. ಚಂದನವ್ರೆ, ಆ ರೌಡಿ ನಿಮ್ಗೆ ತಾರ ಮಾರ ತದಕ್ಬಿಟ್ಟ ಸಾನಿನೂ ಹೋಯ್ತಾ ಇದ್ದ. ಪುಟ್ಟಮಲ್ಲಿ ಅವರೇ, ನಾನು ಚೆನ್ನಾಗಿದ್ದೀನಿ, ನೀವು ಒಳಗಡೆ ಹೋಗಿ. ಹುಷಾರು. ಯಾವನಪ್ಪ ಇವನು? ನಾನು ಎಷ್ಟು ದಿನ ಪುಟ್ಟಮಲ್ಲಿಯವ್ರ ಮುಂದೆ ಉಳಿಸ್ಕೊಂಬಂದಿದ್ದು ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟ. ಮಮ್ಮಿ, ಏನದು ಜಾನಿ ಮುಖದ ಮೇಲೆಲ್ಲ ಮಾರ್ಕು? ಮಧು, ಅದು ರಸ್ತೆಯಲ್ಲಿ ಬರ್ತಾ ಇದ್ನಾ, ಒಂದು ಮಗು ರೋಡ್ ಕ್ರಾಸ್ ಮಾಡ್ತಾ ಇತ್ತು. ಅಷ್ಟೊಂದು ಸಡನ್ನಾಗಿ ಒಬ್ಬ ಬೈಕ್ನವನು ತುಂಬ ಸ್ಪೀಡಲ್ಲಿ ಬರ್ತಾ ಇದ್ದ. ಆ ಮಗು ಎಲ್ಲಿ ಬೈಕಿಗೆ ಸಿಕ್ಕಾಕೊಂಡ್ಬಿಡುತ್ತೋ ಅಂತ ಅದನ್ನು ಕಾಪಾಡೋಕೆ ಹೋಗಿ ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗೋಯ್ತು. ಹೌದಾ? ಸೋ ಸ್ವೀಟ್ ಆಫ್ ಯು. ಆ ಮಗುಗೆ ಏನಾಗಿಲ್ಲ ತಾನೆ? ಮಧು, ನಾನು ಇಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ದೆ ಆ ಮಗುನ ಕಾಪಾಡೋದಕ್ಕೆ ತಾನೆ. ಆ ಮಗು ಏನಾಗಿಲ್ಲ, ನನಗೆ ಸ್ವಲ್ಪ ಪೆಟ್ಟಾಯಿತು. ಜಾನಿ, ನೀ ಮುಖ ನೋಡ್ತಿದ್ರೆ ಇದು ಬೈಕ್ ಆಕ್ಸಿಡೆಂಟ್ ತರ ಕಾಣಿಸ್ತಿಲ್ವಲ್ಲ? ಏನು ಹೇಳ್ತಿದ್ಯಾ ಮಧು? ನಿನ್ನ ಹತ್ರ ಸುಳ್ಳು ಹೇಳಿ ನಾನು ಹೀರೋ ಅನಿಸ್ಕೋಬೇಕಾ? ಹಾಗೇನಿಲ್ಲ, ಬೈಕ್ ಆಕ್ಸಿಡೆಂಟ್ ಆದ್ರೆ ಬಟ್ಟೆ ಹರಿದಿರ್ಬೇಕು, ಅಟ್ಲೀಸ್ಟ್ ಗಲೀಜಾದ್ರೂ ಆಗಿರ್ಬೇಕು, ಕೈ ಕಾಲಿಗೆ ಏಟಾಗಿ ರಕ್ತ ಬಂದಿರ್ಬೇಕು. ಇದ್ಯಾವುದೂ ಆಗಿಲ್ಲ. ಗಂಡನ್ಗೆ ಆಕ್ಸಿಡೆಂಟ್ ಆಗಿ ಏನೂ ಆಗಿಲ್ವಲ್ಲ ಅಂತ ಖುಷಿ ಪಡೋದು ಬಿಟ್ಟು ಗಾಯ ಆಗಿಲ್ಲ ಅಂತ ದುಃಖ ಪಡ್ತಿದ್ಯಾ? ಹಾಗಲ್ಲ, ನಿಮ್ಗೆ ಇಷ್ಟೊಂದು ಧೈರ್ಯ ಹೇಗ್ ಬಂತು ಅಂತ ಡೌಟು. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡೋದನ್ನ ಬಿಟ್ಟು ಯಾವ್ದಾದ್ರು ಆಯಿಂಟ್ಮೆಂಟ್ ಇದ್ರೆ ತಗೊಂಬ ಹೋಗು. ಆಯ್ತು, ಹೋಗ್ ತರ್ತೀನಿ. ಶೆಟ್ಟಿ ಬಂಡವಾಳ ಅಂಗಡಿ ಬಾಗಿಲು ತೆಗೆದ ಮೇಲೆ ಗೊತ್ತಾಗುತ್ತೆ, ಹಾಗೆ ನಿಮ್ ಬಂಡವಾಳ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅನ್ನೋ ಹಾಗೆ ಇವಳಿಗೆ ಇವಳದೇ ಚಿಂತೆ. ಆಮೇಲೆ ಪುಟ್ಪಲ್ಲಿ ಉರಿ ಬಿಸಿಲಲ್ಲಿ ಬಂದು ಮೈಯೆಲ್ಲ ಉರಿತಾ ಇದೆ. ಹೋಗಿ ಕುಳ್ಬಿಟ್ಟು ಶರ್ಬತ್ ಮಾಡ್ಕೊಂಬೋಗಮ್ಮೆ. ಈಗ ಕಮ್ಮಿ ಹಿಂಗಳ್ತಾ ಇದೆ. ನಾನು ಕುಳ್ಗುಟ ಶರ್ಬತ್ ಕೇಳ್ದಿ,
ಹೋಗಿ ಸೆಂಚುರಿ ಗೌಡ್ ಅಂತ ವರದಕ್ಷಿಣೆ ತಕ್ಕ ಮಾತು ಕೇಳಲಿಲ್ಲ. ಬಾಬಣ್ಣ ಇವತ್ತೇನಾಯ್ತು ಗೊತ್ತಾ? ಚೆನ್ನಾಗಿ ಕೇಳ್ದಕ್ಕಮ್ಮೆ, ಪ್ರಪಂಚದಲ್ಲಿ ಏನಾಯ್ತು ಅಂತ ಗೊತ್ತಾಗಕ್ಕ ನಾ ಏನ್ ಬೆಂಗಂಟ ಹೊರಕಟ್ಕೊಂಡು ಓಡಾಡಿನ. ಬಾಬಣ್ಣ ನಾನು ಹೇಳೋದನ್ನ ಹುಸಿ ಕೇಳಿ. ಇವತ್ತು ಆಚೆ ನಿಂತಿದ್ದ ಯಾವನ ರೌಡಿ ಬಂದು ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ರೇಗಿಸ್ಬಿಟ್ಟ. ಆಮೇಲೆ ಪುಟ್ಮಲಿ ನಿನ್ನ ಬುಲ್ಬುಲ್ ಅಂತ ಕರಿಯಕ್ಕ ಅವನೇನ್ ಅವ ಜಲೀಲ ಅನ್ಕೊಂಡ್ಬಿಟ್ಟಿದ್ದಾನ. ಆ ಜಲೀಲ ಆಗಿದ್ರೆ ಇಂದು ಮುಂದೆ ನೋಡಿದ್ರೆ ಸೈಕಲ್ ಎತ್ಕೊಂಡು ಹೊಂಟೋಯ್ತಿದ್ದೇನೆ. ನೀನ್ ಯಾನ ಪರೋಡಿ ಇದ್ದಂಗಿದ್ದ. ಆಮೇಲೆ ಪುಟ್ಮಲಿ ಅವನ್ ಯಾವನ ದಡ್ ಬೊಟ್ಟೆತದು ಅನ್ಸುತ್ತೆ. ನೀವ್ ಹೇಳ್ಬೇಕಿತ್ತು ನನ್ನ ಹೆಸರು ಬುಲ್ಬುಲ್ ಅಲ್ಲ ಪುಟ್ಮಲಿ ಅಂತ. ಬಾಬಣ್ಣ ನಿಮ್ ಹೆಂಡ್ರನ್ನ ಯಾವನ ಒಬ್ಬ ರೌಡಿ ರೇಗಿಸಿದ್ರೆ ನಿಮ್ಗೇನ್ ಕೋಪನೇ ಬರಲ್ವಾ? ಪುಟ್ಮಲಿ ಯಾವ ನನ್ನೆಂಡ್ರನ್ನ ರೇಗಿಸ್ತಾವ, ನೀನೇನು ತಲೆ ಕೆಡ್ಸ್ಕೋಬೇಡ. ಈಗಲೇ ಹೋಗಿ ಅವನ್ನ ಎತ್ತಾಕೊಂಬಂದು ಅಡ್ಡ ಉದ್ದದ ಸಿಕ್ತಾಕ್ಬಿಡ್ತೀನಿ. ಅವೆಂದಿದ್ದಾನು ಅಂತ ಹೇಳು. ಅವನು ನನ್ನ ರೇಗಿಸ್ಬಿಟ್ಟು ಅವ್ರಟ್ಟೆ ಸಿಮ್ ಕಾರ್ಡ್ ಕೊಟ್ಟಾಗವನೆ. ಇರಿ ತಂದ್ಕೊಡ್ತೀನಿ. ಅದು ಸಿಮ್ ಕಾರ್ಡ್ ಅಲ್ಲ ಕಮ್ಮಿ, ವಿಸಿಟಿಂಗ್ ಕಾರ್ಡು. ಹಿಡಿದ್ರೆ ಚಾಡ ಅದನ್ನ ಕೊಟ್ಟಾನೆ. ಏನ್ ವಿವೇಕ್ ಇಲ್ದಿರ ತರ ಮಾತಾಡ್ತಿರಲ್ಲ. ಆಮೇಲೆ ಪುಟ್ಮಲಿ ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರೆ ನನ್ನೇ ವಿವೇಕ ಇಲ್ದೆ ಮಾತಾಡಿದೆ ಅಂದಯ. ಮತ್ತಿನ್ನೇನ್ ಬಾಬಣ್ಣ ನೀವೇನು ಸೀರಿಯಸ್ ಆಗೋದ್ ಬೇಡ. ಜಂದನವರು ಸೀರಿಯಸ್ ಆಗವ್ರೆ. ಆಮೇಲೆ ಪುಟ್ಮಲಿ ನನ್ನೆಂಡ್ರನ್ನ ರೇಗಿಸ್ತಕ್ಕ ಅವನ್ ತೋಲಣ್ಣಾಯಕ ಸೀರಿಯಸ್ ಆಗಕ್ಕ ನಾನೇ ಸೀರಿಯಸ್ ಆಯ್ತೀನಿ. ಬಾಬಣ್ಣ ನಾನು ಹೇಳ್ದದು ಹಂಗಲ್ಲ. ಅವ್ರ ರೌಡಿ ಬಂದು ನನ್ನ ರೇಗಿಸ್ತಾ ಇದ್ನ. ಚಂದನ್ ಅವರು ಕಾಪಾಡಕ್ ಬಂದ್ರು. ಆ ರೌಡಿ ಹಿಂದೆ ಮುಂದೆ ನೋಡಿದೆ ಚಂದನ್ ಅವ್ರಿಗೆ ತಾರ ಮಾರ ತದಕ್ಬಿಟ್ಟ. ಅದಕ್ಕೆ ಪುಟ್ಮಲಿ ಹೇಳೋದು ಗಂಡಸ್ತನ ಇರಬೇಕು ಅಂತ. ಆ ಜಾಗದಲ್ಲಿ ನಾ ಏನಾರು ಇದ್ದಿದ್ರೆ ಆ ರೌಡಿ ಕಾಲಕ್ ಬಿದ್ದು ನನ್ನ ಹೆಂಡತಿನ ರೇಗಿಸ್ಬೇಡಪ್ಪ ಅಂತ ಕೇಳ್ಕೊತಾ ಇದ್ದಿ ತಾನೆ. ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಓ ಕುಳುಗುಟ ಶರಬತ್ ತಕೊಂಬೋಗು ಅಂದಿ. ಹೋಗ ಮಧುರ ಅವ್ರೆ. ಒಳ್ಳೆ ನಟ. ಅಲ್ಲ ಟೂಬಲ್ಲಿರೋ ಮುಲಾಮ್ನ ಔಷಿಡ್ಬೋದು, ಮೊಕ್ಕದ ಮೇಲೆ ಇರೋ ಗಾಯನ ಔಷಿಡಕ್ಕದ್ದ. ಹಚ್ಕೊಳ್ಳಿ ಪಾಪ ಏಟ್ ತಿಂದು ಶಾನಿ ನೋವಾಗ್ಬಿಟ್ಟದೆ. ನೋವು ಆಗದೆ ಇರುತ್ತ ಗೌಡ್ರ? ನನ್ ಜಾನಿ ಅಂತ ಹೀರೋ ಕೆಲಸ ಮಾಡಿದಾರ ಗೊತ್ತಾ? ಮಧುರವ್ರೆ, ಸಿನಿಮಾದಲ್ಲಿ ಮಾತ್ರ ಹೀರೋಗಳಾಗೋದು, ನಿಜ ಜೀವನದಲ್ಲಿ ಆಗಕ್ಕಾಗಲ್ಲ ಕಂಬುಡಿ. ಆದ್ರೂ ಅಣ್ಣಯ್ಯನವ್ರನ್ನ ಮೆಚ್ಚಲೇಬೇಕು ಅಲ್ವಾ? ಮತ್ತೆ ಆ ಜಾಗದಲ್ಲಿ ಜಾನಿ ಏನಾದ್ರೂ ಇಲ್ಲ ಅಂದಿದ್ರೆ ಮಧು ಈಗಿದೆಲ್ಲ ಬೇಕಾ? ಜಾನಿ ನಿಮ್ ಹೀರೋಯಿಸಮ್ ಏನು ಅಂತ ಗೌಡ್ರಿಗೂ ಗೊತ್ತಾಗ್ಲಿ. ಆ ಜಾಗದಲ್ಲಿ ಗೌಡ್ರಿದ್ದಿದ್ರೆ ಏನ್ ಮಾಡ್ತಿದ್ರು ಅಂತ ನನಗ್ ಗೊತ್ತಿಲ್ವಾ? ಮಧುರವ್ರೆ, ನನ್ನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಗೊತ್ತಲ್ಲ, ಸಿಂಹ ಗರ್ಜಿಸರ್ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸರ್ ನಾಡೇ ನಡುಗ್ತದೆ. ನಾನು ಹೀರೋಯಿಸಮ್ ಅಲ್ಲಿ ಅಣ್ಣಯ್ಯಪ್ಪನವ್ರಿಗಿಂತ ಒಂದ್ ಕೈ ಮೇಲು. ಹೌದಾ? ನೀವ್ ಆ ಜಾಗದಲ್ಲಿ ಇದ್ದಿದ್ರೆ ಆ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡ್ತಿದ್ರಾ? ಮಧುರವ್ರೆ, ಯಾವ ಮಗು ಯಾವ ಬೈಕ್ ಆಕ್ಸಿಡೆಂಟು ನನಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಇದೇನ್ ಗೌಡ್ರೆ ಹೀಗ್ ಕೇಳ್ತಿದ್ದೀರಾ? ಜಾನಿಗೆ ಏನಾಗಿದೆ ಅಂತ ನಿಮಗ್ ಗೊತ್ತಿಲ್ವಾ? ಅದು ಅದನ್ನೆಲ್ಲ ತಿಳ್ಕೊಂಡು ಗೌಡ್ರಿಗೆ ಏನಾಗ್ಬೇಕಾಗಿದೆ? ಮಧುರವ್ರೆ, ಅಣ್ಣಯ್ಯಪ್ಪನವ್ರಿಗೆ ಏನಾಗದಂತ ನನಗೆ ಚಂದ ಗೊತ್ತು. ಆದ್ರೆ ನೀವ್ ಯಾನ್ ಹೇಳ್ತಾ ಇದ್ರಿ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ಗೌಡ್ರೆ ಯಾಕೆ ಹೀಗ್ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಒಂದ್ಸಲ ಗೊತ್ತು ಅಂತಿದ್ದೀರಾ, ಇನ್ನೊಂದ್ಸಲ ಗೊತ್ತಿಲ್ಲ ಅಂತಿದ್ದೀರಾ. ಏನಾಗಿದೆ ನಿಮ್ಗೆ? ಪ್ರೇಮ ಜ್ವರ. ಮಧು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಓ ಅಣ್ಣಯ್ಯಪ್ಪನವ್ರೆ, ಏಟಾಗಿರೋದು ನಿಮ್ಗೆ, ನೀವು ಸೈಲೆಂಟ್ ಆಗಿ ರೆಸ್ಟ್ ಹಾಕಬೇಕು. ಹೋಗ್ ಮನೆ ಕಳಿ. ಹೌದು ಜಾನಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಬೈಕ್ ಆಕ್ಸಿಡೆಂಟ್ ಅಲ್ಲಿ ಪೆಟ್ ಮಾಡ್ಕೊಳ್ಳೋದಂದ್ರೆ ಏನ್ ಸುಮ್ನೆನಾ? ಮಧುರವ್ರೆ, ಆಗ್ನಿಂದ ನೀವು ಬೈಕ್ ಆಕ್ಸಿಡೆಂಟು ಅಂತಿದಾರಲ್ಲ, ಯಾರಿಗೆ ಬೈಕ್ ಆಕ್ಸಿಡೆಂಟ್ ಆಗಿರೋದು? ಓ ಗೊತ್ತಾಯ್ತು ಕಂಬುಡಿ. ನೆನ್ನೆ ನನ್ನ ಫ್ರೆಂಡು ಪ್ರವೀಣ ನಿಂತಿರೋ ಲಾರಿಗೆ ಹೋಗಿ ಗುದ್ಬಿಟ್ನಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದಾರ್ಯಾ? ಗೌಡ್ರ ತಮಾಷೆ ಮಾಡ್ತಿದ್ದೀರಾ? ಒಂದ್ ಮಗುನ ಬೈಕ್ ಆಕ್ಸಿಡೆಂಟ್ ಇಂದ ಕಾಪಾಡಕ್ ಹೋಗಿತಾನೆ ಜಾನಿ ಈ ರೀತಿ ಮಾಡ್ಕೊಂಡಿರೋದು. ಓಹೋ, ಚಿತ್ರಕಥೆ ಶಾನೆ ಪಸಂದ್ ಆಗದೆ. ಅಣ್ಣಯ್ಯಪ್ಪನವ್ರೆ, ಮಧುರವ್ರನ್ನ ಮೆಚ್ಚಕ್ಕೆ ಯಾವ ಚಿತ್ರಕಥೆ ಹೇಳಿದ್ರಿ ಅಂತ ಹೊಸಿ ತಿಳ್ಕೊಬೋದಾ? ಗೌಡ್ರೆ ಅದೆಲ್ಲ ನಿಮ್ಗೆ ಯಾಕ್ರಿ, ಸುಮ್ಮನೆ ಜಾಗ ಖಾಲಿ ಮಾಡಿ. ಗೌಡ್ರೆ ನಾನ್ ಹೇಳಿದ್ದು ಸಿನಿಮಾ ಕಥೆನಾ? ಮಧುರವ್ರ, ನೀವು ಹೇಳ್ತಾರ ಸಿನಿಮಾ ಕಥೆ ಅಲ್ಲ. ಅಣ್ಣಯ್ಯಪ್ಪನವ್ರು ನಿಮ್ ತಾವ್ ಹೀರೋ ಆಗಕ್ ಹೋಗಿ ಕತೆ ಹೇಳೋರಲ್ಲ, ಅದು ಸಿನಿಮಾ ಕಥೆ ಎಂದಿ. ಜಾನಿ
ಗೌಡ ಹೇಳ್ತಿರೋದ್ ನಿಜಾನಾ? ಮಧುರವ್ರೆ, ಈ ವಿಷಯನ ಅಣ್ಣಪ್ಪನವ್ರು ಯಾನ್ ಕೇಳಿರಿ? ಸಂಪೂರ್ಣ ರಾಮಾಯಣನ ನಾ ಹೇಳ್ತೀನಿ ಕೇಳಿ. ಪುಟ್ಮಲಿನ ರೇಗಿಸ್ಕೊಂಡು ಯಾವನೋ ಒಬ್ಬ ರೌಡಿ ಬಂದಿದ್ದಂತೆ. ಪುಟ್ಮಲಿ ಮುಂದೆ ಅವನು ಹೊಡೆದ್ಬಿಟ್ಟು ಇವರು ಹೀರೋ ಅನ್ನಿಸ್ಕೊಳಕ್ ಹೋದ್ರಂತೆ. ಆದ್ರೆ ಅವನೇ ಇವ್ರಿಗೆ ಹೊಡೆದ್ಬಿಟ್ಟು ಬ್ಯಾನಿಸ್ಬಿಟ್ನಂತೆ. ಈ ಗೌಡ್ರೆ, ನಾನಾಗಿದ್ಕೆ ಆ ರೌಡಿನ ಪ್ರಶ್ನೆ ಮಾಡಿದ್ದೀನಿ, ನೀವಾಗಿದ್ರೆ ಓಡೋಗ್ತಿದ್ರಿ. ಓ ಅಣ್ಣಪ್ಪನವ್ರೆ, ದೇವ್ರು ಕೈ ಕೊಟ್ರನ ಅಂತ ಎಲ್ರ ಮೇಲೂ ಕೈ ಎತ್ತದಲ್ಲ. ಕೈ ಜೊತೆಗೆ ಒಸಿ ಬುದ್ಧಿನೂ ಕೊಟ್ಟಿರ್ತಾನೆ. ಅದನ್ನ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಬೇಕು. ಇಲ್ಲ ಅಂದ್ರೆ ನಿಮ್ ತರ ಆಗ್ಬಿಡ್ತೀವಿ. ಜಾನಿ, ನೀವ್ ಹೇಳ್ದಾಗ್ಲೇ ನನಗ್ ಡೌಟ್ ಇತ್ತು. ನಿಮ್ ಕೈಲಿ ಆಗ್ದಿರೋ ಕೆಲ್ಸನ ನೀವ್ ಯಾಕೆ ಮಾಡಕ್ ಹೋಗ್ತೀರಾ? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಅಣ್ಣಪ್ಪನವ್ರೆ, ಮುಲ ಮಚ್ಕೊಂಡ್ರೆ ನಾವು ವಾಸಿ ಆಗಲ್ಲ. ತಕೊಳ್ಳಿ, ಗುಳ್ಗ ನುಂಗಿ ಎಲ್ಲ ಹೊಂಟೋಯ್ತದೆ. ಏನ್ ಕಲ್ಟಿವೇಟ್ರ್ ಅವರು ಅನ್ಸುಟ್ ಕೊತ್ತಿತ್ತಾರ ಅತ್ತಿಂದಿತ್ತಾಗ ಇತ್ತಿಂದ ಓಡಾಡ್ತಾ ಇದಾರಿ. ಏನ್ ನಿಮ್ ಪ್ರಾಬ್ಲಮ್ಮು? ಓ ಹಿಂಗ್ ಮಾಡ್ರೆ ನಿಮಗೆ ಸ್ವಲ್ಪ ಮಾನವೀಯತೆ ಅನ್ನೋದಿಲ್ವಾ? ಐ ಲೈಕ್ ಇಟ್. ಏನ ಕಷ್ಟ ಸುಖ ವಿಚಾರಿಸೋ ಅಂತ ಬಂದ್ರೆ ನನ್ನ ಮಾನವೀಯತೆ ಇಲ್ಲ ಅಂತ ಕೇಳಿಯಾ? ಅಯ್ಯೋ, ನಾನು ಹೇಳಿದ ಆಗಲ್ಲ ಗೆಂಡತಿಮ್ಮ. ಅಲ್ಲ, ಪುಟ್ಟಕ್ಕೆ ನನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿ ಜಾನಿಬಾಯಿ ಪೀಠದಿಂದ ಆ ನಮ್ಮನೆ ಮಗರಿದ್ದಾರೆ. ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕನ್ನುವ ಸ್ವಯಂ ನಿಮಗಿಲ್ವಾ? ನೋಡ್ಡೆ ಕಲ್ಟಿವೇಟ್ರು, ನಮ್ಮ ಕೈಲಿ ಏನಾಯ್ತದೋ ಅದನ್ನ ಮಾತ್ರ ಕಿಸಿಬೇಕು. ಆಗ್ದರನ್ನೆಲ್ಲ ಕಿಸಿಯಕ್ ಹೋದ್ರೆ ಅಣ್ಣಪ್ಪರನ್ನೇ ಆಗೋದು. ಅಲ್ಲ ರಿಂಗ್ ಮಾಸ್ಟ್ರೆ, ಒಂದು ವೇಳೆ ಆ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ ಅಂತೆ ಎಂತ ಮಾಡ್ತಿದ್ದೀರಾ? ಅಣ್ಣ ಪುಟ್ಟಕ್ಕೆ ನನ್ನ ಬಿಟ್ಟು ಬಿಡಿ ಅಂತ ಹೇಳ್ತಿದ್ದೀರಾ? ಐ ಲೈಕ್ ಇಟ್. ನನ್ನನ್ನು ಯಾರ ಅನ್ಕೊಂಬಿಟ್ಟಿದೇನೋ? ಇನ್ಯಾರು ಪಟಾಪಟಿ ಚಡ್ಡಿ ಬಣ್ಣಿಯನ್ನು ಮಾರುವ ಗೌಡ್ರು. ನಮ್ದು ಗೌಡ್ರು ವಂಶ, ಎದ್ರಾಕಂಡವ್ರ ಧ್ವಂಸ. ರಿಂಗ್ ಮಾಸ್ಟ್ರೆ, ದಯವಿಟ್ಟು ಈ ನಮ್ಮನ್ನೆಲ್ಲ ಮಾತಾಡಬೇಡಿ ಪ್ಲೀಸ್. ಯಾಕಪ್ಪ ನಮ್ಮ ಮಾತಾಡೋದೇ ಹಿಂಗೆ? ಇಷ್ಟ ಇದ್ರೆ ಕೇಳಿಸ್ಕೊ, ಇಲ್ಲಾಂದ್ರೆ ಬಿಡು ಗಾಡಿಯ. ನಿಮ್ಮದು ಗೌಡ್ರ ವಂಶ ನಾನು ಒಪ್ಕೊಳ್ತೇನೆ, ಆದ್ರೆ ನೀವು ಆ ವಂಶದಲ್ಲಿ ಹುಟ್ಟಬಾರ್ದಿತ್ತು. ಯಾಕೂಡ ನಾನು ಎದುರು ಪುಕ್ಲನ ಅಲ್ಲೋಡಿ ಇಲ್ಲಿ ಇದಕ್ಕೆ ಹೇಳಿದ್ ನಾನು, ನೀವು ಆ ಸಂತಾನದಲ್ಲಿ ಹುಟ್ಟಬಾರ್ದಿತ್ತಂತ. ಇಲ್ಲಿ ಅಂತ ಹೇಳಿದ ಕೂಡಲೇ ಹುಲಿ ಕಂಡವರು ನಮ್ಮನೆ ಬಬ್ಬಾಗ್ತಿರಲ್ಲ. ಏನಾರ ನಂತವೇ ಆಟಗಳು ಆಡಿಯಾ? ಪದೇ ಪದೇ ನನ್ನ ಕೆಂಪು ದಂಡೆಗೆ ಹೊಡೆಯುವುದನ್ನು ಬಿಟ್ಟು ಪುಟ್ಟಕ್ಕನನ್ನು ರೇಗಿಸಿದವನ ಮೇಲೆ ನಿಮ್ಮ ಪೌರುಷವನ್ನು ತೋರಿಸಿ, ಆಗ ನೀವು ಗೌಡ್ರ ಸಂತಾನದಲ್ಲಿ ಹುಟ್ಟಿದ್ದು ಸಾರ್ಥಕವಾಗ್ತದೆ. ಎಂತದಿದು ಜಾನಿಬಾಯಿ, ನೀವು ಆ ರೌಡಿ ಹತ್ರ ಪೆಟ್ಟದಿಂದ ಮನೆಯಲ್ಲಿ ಮಗರಿದ್ದೀರಂತ ನೆನೆಸಿದ್ರೆ ಇದೆಂತದ್ದು ನಿಮ್ಮದು ಇಲ್ಲಿ ದೊಂಬರಾಟ? ಹಾಸ್ಪಿಟ್ಲು ನೋಡಿದ್ರೆ ಗೊತ್ತಾಗಲ್ವೇನೋ, ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪರ್ಚ ಕಂಚಿಗೆ ಹೋದ್ರು ಮಂಚಕ್ಕೆ ನಾಲ್ಕೇ ಕಾಲು ಅನ್ನೋ ತರ ನಿಮಗೆ ಎಂತದಕ್ಕೆ ಬೇಕಿತ್ತಪ್ಪ ಈ ಬಾಕ್ಸಿಂಗು? ಐ ಲೈಕ್ ಇಟ್. ಹಾಸ್ಪಿಟ್ಲು ನಾನು ನಿನ್ ಕಣ್ಗೆ ಕೈಲಾಗ್ದಂತರ ಕಾಣ್ತೀನಾ? ಮತ್ತಿನ್ನೆಂತ ಸ್ವಾಮಿ, ಅಲ್ಲ ರೌಡಿ ಪುಟ್ಟಕ್ಕನಿಗೆ ಹೊಡೆದ ಕೂಡಲೇ ರಿಂಗ್ ಮಾಸ್ಟರ್ಗೆ ಫೋನ್ ಮಾಡಿ ವಿಷಯ ತಿಳಿಸುದಲ್ವಾ? ಲೇ, ನಾನೇನಾದ್ರೂ ಗೌಡ್ರಿಗೆ ಫೋನ್ ಮಾಡಿದಿದ್ರೆ ಪುಟ್ಟಮಲ್ಲಿ ಅವರು ನನ್ನನ್ನ ಹೇಳಿ ಅನ್ಕೊಂಡ್ಬಿಟ್ರು ಕಣೋ. ಮತ್ತೆನ್ನೆಂತ ಈಗ ಪುಟ್ಟಕ್ಕ ನಿಮ್ಮನ್ನ ಸಿಲ್ವರ್ ಸ್ಟಾರ್ ಸ್ಟಾಲಿನ್ ಅಂತ ನೆನೆಸಿದಲ್ಲ? ಹಿಂಗನ್ಬೇಕು ಅಂತಾನೆ ಕಣೋ ನಾನು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದು. ನೋಡ್ತಾ ಇರೋ, ಪುಟ್ಟಮಲ್ಲಿ ಅವ್ರ ಮುಂದೆ ಆ ರೌಡಿಗೆ ಪಂಚ್ ಕೊಟ್ಟು ಹೇಗೆ ನೆಲ ಕಚ್ಚಿಸ್ತೀನಿ ಅಂತ. ಏನಪ್ಪನವ್ರೆ, ಕೈಗೆ ಕೆಂಪು ಚಡ್ಡಿ ಹಾಕೊಂಡ್ಬಿಟ್ಟಿದಾರಿ. ನೀವು ಕೆಂಪು ಚಡ್ಡಿ ಅನ್ಕೊಂಡ್ರು, ಕೈಯಲ್ಲಿ ಪಂಚ್ ಕೊಟ್ರೆ ಮುಖ ಎಲ್ಲ ಪಂಚರ್ ಆಗ್ಬಿಡ್ಬೇಕು. ಅದು ಕೆಂಪು ಚಡ್ಡಿ ಅಲ್ಲಪ್ಪ, ಬಾಕ್ಸಿಂಗ್ ಮಾಡುವ ಗ್ಲೌಸ್. ಅದೇನೋ ಹೇಳ್ತಾರಲ್ಲ, ಕೂತಿದ್ ಕೋಡಗಿ ಸುಮ್ಮನಿರ್ನಾರ್ದೆ ಅದೇನೋ ಕೆರೆದು ಗಾಯ ಮಾಡ್ಕತ್ತು ಅಂತ. ಹಂಗಾಯ್ತು ನಿಮ್ ಕತೆ. ಈ ಗೌಡ್ರೆ ಹಿಂಗ ಅಂದ್ಬಿಟ್ರೆ ಪಾಪ ರೌಡಿಯಿಂದ ಪುಟ್ಟಮಲ್ಲಿ ಅವ್ರನ್ನ ಹೇಗ್ರಿ ಕಾಪಾಡೋದು? ಓ ಅಣ್ಣಪ್ಪನವ್ರೆ, ಮೊದ್ಲು ನಿಮ್ಮಟ್ಟಿ ತೊಟ್ಟಿಲ್ ನೀರಿದ್ದ ನೋಡ್ಕೊಳ್ಳಿ, ಆಮೇಲೆ ಬೇರೆ ರೊಟ್ಟಿ ತೊಟ್ಟಿನ ಬಗ್ ನೋಡಿ. ನನ್ ಪುಟ್ಮಲ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ ನನಗ್ ಚಂದಾಗ ಗೊತ್ತು. ಜಾನಿ ಬಾಯಿ, ರಿಂಗ್ ಮಾಸ್ಟರ್ ಹಾಗೆಲ್ಲ ಹೇಳಿದೆ ಅಂತ ನೀವು ತಲೆ ಕೆಡಿಸ್ಕೊಳ್ಬೇಡಿ.
ನಾವು ಹೇಗಾದ್ರೂ ಮಾಡಿ ಆ ರೌಡಿಗೊಂದು ಗತಿ ತೋರಿಸಲೇಬೇಕು. ನೀವು ಚೆನ್ನಾಗಿ ರಿಹರ್ಸಲ್ ಮಾಡಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಬಾಬಣ್ಣ ಯಾನ ಇದು ವಾತಾವರಣ ಅಲ್ಲೂ ಜೋಗ ಬಾಯಿ ಮುಗ್ಳಿಸ್ತಾರಲ್ಲ ಆ ಹೂ ಅಂತ ಹಂಗ್ ಮಾಡ್ತಾ ಇದ್ದೀರಿ. ಆಮೇಲೆ ಪುಟ್ಮಲಿ, ನಾನು ಕರಾಟೆ ಕಲಿತಾ ಇದ್ರೆ ನಿನ್ಗ ಬಾಯಿ ಮುಕ್ಕಳಿಸ್ದಂಗ ಆಯ್ತಾ ಇದ್ದ. ಬಾಬಣ್ಣ ಆ ಹೂ ಅಂತ ಗಲಾಟೆ ಮಾಡಿದ್ರೆ ಕರಾಟೆ ಕಲ್ತಂಗ ಅದ್ದ. ಆಮೇಲೆ ಪುಟ್ಮಲಿ, ಅನ್ನ ಬೆಂದದ ಅಂತ ಹೇಳಕ ಹೆಂಗ ಕುಕ್ಕರ್ ಕುಕ್ಕತ್ತದೋ ಹಂಗೆ ನಾವು ಕರಾಟೆ ಕಲ್ತೀವಿ ಅಂತ ಹೇಳಕ ಈ ತರ ಅಂತ ಕುಕ್ಕಬೇಕು. ನೀವ್ಯಾಕೀಗ ಕರಾಟೆ ಕಲಿತಾ ಇದ್ದೀರಿ? ನಿನ್ಗೋಸ್ಕರ ಕಮ್ಮೆ. ನಾನೇನ್ ಕರಾಟೆ ಕಲೀರಿ ಅಂತ ಹೇಳಿದ್ನ? ನೀ ಹೇಳಲಿಲ್ಲ ಕಮ್ಮೆ. ಆದ್ರೆ ಯಾವನ ರೌಡಿ ಪುಂಡ ಪೋಖ್ರಿಗಳೆಲ್ಲ ಬಂದು ನಿನ್ನ ರೇಗಿಸ್ಬೇಕಾರ ಆ ನಾಳೆ ಕಣ್ಣೆಪ್ಟೂರು ಯಾಕೆ ನಿನ್ನ ಕಾಪಾಡ್ಬೇಕು? ನಾನೇ ನಿನ್ನ ಕಾಪಾಡಕ ಈ ಕರಾಟೆ ಕಲಿತಾವ್ನಿ. ಗೊತ್ತಾಯ್ತು ಬುಡಿ. ಅದೇ ರೌಡಿ ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅನ್ನಲ್ಲ ಅವನಿಗೆ ಹೊಡಿಯಕ್ ತಾನೆ. ಹ್ಞೂ ಕಮ್ಮೆ, ಗೊತ್ತಲ್ವಾ ಗೌಡ್ರು ವಂಶ. ಎದುರಾಕೊಂಡವ್ರ ಧ್ವಂಸ. ಪುಟಕ ಪುಟ್ಟಕ ನಿನ್ ಎದುರಿಗಿಲ್ವಾ? ಅದೇ ಕಬ್ಬನ್ಗಂತ ಬೆಂಕಿ ಬಿದ್ದವ್ರ ತರ ಬಾಯ ಬಡ್ಕೊಂಡೆ. ಐ ಲೈಕ್ ಇಟ್. ನಿಮ್ಮ ಮಾತ್ರ ಎಂತದ್ದು ಇದು ನಿಮ್ಮ ಕೋಲ? ಹಸುವಿಗೆ ಹುಲಿಯೇ ವೇಷ ಹಾಕಿದಾಗ ಎಂಟು. ನಾನು ಹಸುವ? ಸಿಂಹ ಸಿಂಹ ಕೂಡ ಹೋಗಣ್ಣ ತಿಮ್ಮ. ಅಮ್ಮನಿರಿ ಸಿಂಹ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಕೂಡ ಒಪ್ಪುದಿಲ್ಲ. ಐ ಲೈಕ್ ಇಟ್. ಸುತ್ತಿ ಬಳಸಿ ಬರಬೇಡ, ನೆಟ್ಟಿಗೆ ವಿಷಯ ಏನ ಅಂತ ಹೇಳು. ಎಂತ ವಿಷಯ ಅಂತ ಹೇಳಿ ಗೊತ್ತಾಗ್ತಿಲ್ವೇ? ವಿಷಯ ಎಂತ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀಯಲ್ಲ, ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದ. ಈಗ ಗೊತ್ತಾಯ್ತು ನೋಡಿ. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಮಗೆ ಮಕ್ಕಾರ ಮಾಡಿದಲ್ಲ ರೌಡಿ, ಅವನು ನಾಳೆ ಪುನಃ ಇಲ್ಲಿಗೆ ಬರ್ತಾ ಇದ್ದಾನಂತೆ. ಸೊ ನಿಮ್ಮ ಯಜಮಾನರಿಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಹೇಳಿ. ನಾನು ಯಾಕೆ ಕೂಡ ಊರು ಬಿಟ್ಟೋಗ್ಬೇಕು? ನೋಡ್ತಾ ಇರು, ಅವನೇ ಊರು ಬಿಟ್ಟೋಗೋ ಥರ ಮಾಡ್ತೀನಿ. ಬಿರುಗಾಳಿ ಬೀಸುತ್ತಿದೆ, ತಪ್ಪಿಸಿಕೊಂಡು ಹೋಗಿ ಅಂತ ಹವಾಮಾನ ವರದಿ ತಿಳಿಸುವುದು ನನ್ನ ಕರ್ತವ್ಯ. ಎದೆ ಕೊಟ್ಟು ನಿಲ್ತೇನೆ ಅಂದ್ರೆ ಅದೇ ನಿಮ್ಮನ್ನು ತುಂಬಿಕೊಂಡು ಹೋಗ್ತದೆ. ಏಯ್ ಬಲ್ಬಲ್, ನೋಡೋದಿಕ್ಕೆ ಬೆಳಗ್ಗೆ ಒಳ್ಳೆ ದಂತದ ಗೊಂಬೆ ತರ ಇದೆಯಾ? ನಾನ್ ನೋಡಿದ್ರೆ ನಿಮ್ ಮನೆ ಮುಂದೆ ರಾತ್ರಿಯಿಂದ ನಾಯಿ ತರ ಕಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ನನ್ ಕೇರ್ ಮಾಡ್ದಂಗೆ ಹಂಗೆ ಓಡಾಡ್ತಿದ್ಯಲ್ಲ ಬಲ್ಬಲ್. ಏ ನಾಯಿ, ನನ್ನ ಬುಲ್ಬುಲ್ ಅಂತ ಏನಾದ್ರೂ ಕಂದ್ರೆ ಈ ಬರ್ಲಿ ಕಿತ್ತೋಗ್ಬೇಕು, ಹಂಗ್ ಹೊಡಿತೀನಿ. ಏ ಬುಲ್ಬುಲ್, ನೀನ್ ಪೊರ್ಕೆನಲ್ಲಾದ್ರೂ ಹೊಡಿ, ಚಪ್ಲಿನಲ್ಲಾದ್ರೂ ಹೊಡಿ, ಆದ್ರೆ ಒಂದೇ ಒಂದ್ಸರಿ ನನ್ ಕೈ ಹಿಡಿ. ಪುಟ್ಮಲಿ, ಯಾನಾಯ್ತಮ್ಮ ಯಾಕೆ ಹಿಂಗೆ ಕಿರ್ಚ್ಕೊಳ್ತಾ ಇದೆ? ಏ ಬುಲ್ಬುಲ್, ಇವನನ್ನೇ ನಾನಿನ್ ಬಾಬಣ್ಣ ಅಂತ ಕರೆದಿದ್ದು. ಅಲ್ಲ, ನನ್ನ ನಿನ್ನ ನಡುವೆ ನಿಮ್ಮ ಅಣ್ಣನ ಯಾಕೆ ಕರೆದೆ? ಕಡ್ಬೋದ, ನಾನು ಇವಳು ಅಣ್ಣ ಅಲ್ಲ, ಇವಳು ಗಂಡ. ಅಲ್ಲ ಬುಲ್ಬುಲ್, ನೀನೇನಾದ್ರು ಇಷ್ಟಪಟ್ಟಿದ್ರೆ ಒಳ್ಳೆ ಸುಂದರವಾದ ಹೀರೋ ಸಿಕ್ಕಿರೋನು ಇವನೇ. ಅದು ನಾಟ್ ಔಟ್, ಒಳ್ಳೆ ಮೈಲೇಜ್, ರಿಜೆಕ್ಟೆಡ್ ಪೀಸ್ ನ ಮದುವೆ ಆಗಿದ್ಯಾ? ಬಾಬಣ್ಣ, ಒಬ್ಬ ರೌಡಿ ರೇಗಿಸ್ತಾ ಅಂತ ಹೇಳುದ್ನಲ್ಲ, ಅವನು ಇವನೆಯ? ನಾನಿನ್ನೂ ಹೊಡೆದೇ ಇಲ್ಲ, ಏನೋ ಸೌಂಡ್ ಕೊಡ್ತಾ ಇದೀಯಾ? ಇದು ಸೌಂಡ್ ಎಫೆಕ್ಟ್ ಅಲ್ಲಮ್ಮ, ಕರಾಟೆ. ಕರಾಟೆನಾ? ನೀನು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ಯೇನೋ? ಪುಟ್ಟಮಲ್ಲಿ ಅವ್ರನ್ನ ಕಾಪಾಡೋದಕ್ಕೆ ನಾನಿದ್ದೀನಿ ಕಣ. ಅವ್ರ ಗಂಡನೇ ಸುಮ್ನಿದ್ದಾನೆ, ಮತ್ತೆ ಮಧ್ಯದಲ್ಲಿ ನಿಂದೇನಾ? ಲೇ, ಅವರು ಅವನ ಗಂಡ ಅಲ್ಲ, ದಂಡ ಪಿಂಡ. ಅದಕ್ಕೆ ನಾನು ಬಂದಿರೋದು. ಯಾಕೆ ನಿನ್ಗೆ ಅವತ್ತು ಕೊಟ್ಟಿದ್ 8 ಸಾಲದ ಮತ್ತೆ ಬೇಕಾ ನಿನಗೆ? ನಿಲ್ಸೋ. ಮೂರ್ ಏಟ್ ಹೊಡಿತೀನಿ ಅಂತ ದುಡ್ಡು ಕೊಟ್ಬಿಟ್ಟು ಇವಾಗ 4ನೇ ಏಟ್ ಬೇರೆ ಹೊಡಿತಿದ್ಯಾ? ಅಣ್ಣಪ್ಪನವ್ರೆ,